SIR ಅನ್ನುವಂಥದ್ದು ಬಿಜೆಪಿಯ ಗೆಲುವಿಗಾಗಿ ಇಟ್ಕೊಂಡಿರುವಂತ ಒಂದು ಏಜೆನ್ಸಿ. ಅಂದ್ರೆ ಆ ಏಜೆನ್ಸಿ SIR ಅಲ್ಲ, ಅದು ಚುನಾವಣಾ ಆಯೋಗದ ಮೂಲಕ SIR ಅನ್ನುವಂಥ ಒಂದು ಹೆಸರಿನ ಒಂದು ಅಜೆಂಡಾವನ್ನು ಇಟ್ಕೊಂಡು ಅದರ ಮೂಲಕ ಅಧಿಕಾರವನ್ನ ಹಿಡಿಯುವಂತಹ ಒಂದು ನೀಚ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಈಗಾಗಲೇ ಇಡೀ ದೇಶಾದ್ಯಂತ ಏನದು CBI ಮತ್ತು ED ಬಿಜೆಪಿಯ ಒಂದು ವಶದಲ್ಲಿದ್ದಾವೆ, ಅವರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಅದೇ ರೀತಿಯಲ್ಲಿ ಈ ಸ್ಪೆಷಲ್ ಏನು ಒಂದು ಯೋಜನೆ ತಂದಿದ್ದಾರೆ SIR ಅಂದ್ರೆ ಮತ ಪರಿಷ್ಕರಣೆ ಅನ್ನುವಂಥದ್ದನ್ನ ಏನ್ ಮಾಡ್ತಾ ಇದ್ದಾರೆ, ಅದರ ಮೂಲಕ ಯಾವ ಮತಗಳು ಯಾವ ಕ್ಷೇತ್ರದಲ್ಲಿ ಅವರಿಗೆ ಬೀಳೋದಿಲ್ಲ ಅಂತಹ ಕ್ಷೇತ್ರಗಳಲ್ಲಿ ಮತಗಳನ್ನ ಕಿತ್ತಾಕ್ತಾ ಇದ್ದಾರೆ. ಈಗ ನಾವು ಮತಗಳನ್ನ ಅಂದ್ರೆ ಏನು ವೋಟಿಂಗ್ ಇದೆಯಲ್ಲ, ಇದು ಗುಪ್ತ ಮತದಾನ ಅಂತ ಹೇಳ್ತಾರೆ. ಆದ್ರೆ ಗುಪ್ತ ಮತದಾನವಾಗಿ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ಬೂತ್ ನಲ್ಲಿ 1,000, 1,200, 300 ಇರುವಂತ ಕ್ಷೇತ್ರಗಳಲ್ಲಿ ಅಲ್ಲಿ ಅವರಿಗೆ ಎಷ್ಟು ವೋಟ್ ಬೀಳ್ತವೆ ಅನ್ನೋದು ಗೊತ್ತಾಗತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಈ ಕಾರಣದಿಂದ ಯಾವ ಬೂತ್ಗಳಲ್ಲಿ ಬಿಜೆಪಿಗೆ ಮತ ಬೀಳೋದಿಲ್ಲ, ಅವು ಬಿಜೆಪಿಯ ವಿರುದ್ಧವಾಗಿದ್ದಾವೆ ಅಂತ ಗೊತ್ತಿದೆಯೋ ಅಂತಹ ಮತಗಳನ್ನ ಅಥವಾ ಅಂತಹ ಕ್ಷೇತ್ರಗಳಲ್ಲಿ ಆ ಮತಗಳನ್ನ ಕಿತ್ತಾಕುವಂತಹ ಒಂದು ವ್ಯವಸ್ಥಿತ ಸಂಚು ಈ SIR ಮೂಲಕ ಮಾಡ್ತಾ ಇದ್ದಾರೆ. ಅದೇ ಕೆಲಸವನ್ನೇ ಈಗ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದು. ಸುಮಾರು 100 ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ಬದಲಾವಣೆಯ ಮೂಲಕ ಅಲ್ಲಿ TMC ಸೋತಿದೆ. ಕೇವಲ ಒಂದು 10-15 ಸಾವಿರಗಳ ಅಂತರದಲ್ಲಿ, ಅಂದ್ರೆ ಅಲ್ಲಿ ಸುಮಾರು 13% ಇವರು ಏನು TMCಗೆ ಮತ ಬೀಳ್ತಾ ಇದ್ದಂತ ಕ್ಷೇತ್ರಗಳಲ್ಲಿ ಇದ್ದಂತ ಮತಗಳನ್ನ ಕಿತ್ತ ಹಾಕಿದ್ದಾರೆ ಅನ್ನುವಂತ ಒಂದು ದೊಡ್ಡ ಆರೋಪ ನಮಗೆ ಕೇಳಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಇದೆಲ್ಲವನ್ನು ಗಮನಿಸಿದಾಗ SIR ಮೂಲಕ ಚುನಾವಣಾ ಆಯೋಗ ಬಿಜೆಪಿ ಅಧಿಕಾರವನ್ನು ತಂದುಕೊಡುವಂತಹ ಒಂದು ನೀಚ ಕೆಲಸವನ್ನ ಮಾಡ್ತಾ ಇದೆ. ಸಂವಿಧಾನವನ್ನ ಹಾಳು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವವನ್ನ ಸತ್ಯನಾಶ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ಬೇಕಾಗುತ್ತೆ. ಸೊಲ್ಯೂಷನ್ ಅಂತ ಹೇಳಿದ್ರೆ ಬರೀ ಇಲ್ಲಿವರೆಗೆ ಏನು ಅಲ್ಲಿ ಇಲ್ಲಿ ಒಂದಷ್ಟು ಕೋರ್ಟ್ಗೆ ಹೋಗಿದ್ದಾರೆ ಅಥವಾ ಒಂದಷ್ಟು ಹೋರಾಟ ಅಥವಾ ಪ್ರತಿಭಟನೆ ಅಂತ ನಡೀತಾ ಇದೆ, ಅದಷ್ಟಕ್ಕೆ ಸೀಮಿತ ಆದ್ರೆ ಆಗೋದಿಲ್ಲ. ಇದು ದೊಡ್ಡ ಮಟ್ಟದ ಒಂದು ರೀತಿಯ ಚಳುವಳಿ. ಆ ಚಳುವಳಿ ಯಾವ ರೀತಿ ಅಂದ್ರೆ ದೊಡ್ಡ ಮಟ್ಟದ ಅಂದ್ರೆ ಸ್ವಾತಂತ್ರ್ಯದ ಚಳುವಳಿ ರೀತಿಯಲ್ಲಿ ದೊಡ್ಡದಾಗಿ ಇಡೀ ದೇಶಾಂತರ ಅಂದ್ರೆ ಇಡೀ ದೇಶವ್ಯಾಪಿಯಾಗಿ ಆಗ್ಬೇಕಾದಂತ ಅವಶ್ಯಕತೆ ಇದೆ. ಅಲ್ಲಿಯವರೆಗೆ ನಾವು ತಯಾರಾಗಬೇಕಾದ್ರೆ ಆ ದಿಕ್ಕಿನಲ್ಲಿ ನಾವು ಇನ್ನಷ್ಟು ಮತ್ತಷ್ಟು ಇದನ್ನ ವ್ಯಾಪಕವಾಗಿ ನಮ್ಮ ಬಂಧುಗಳಿಗೆ ತಿಳಿಸಿ ಅವರನ್ನು ಜೊತೆಯಲ್ಲಿ ಕರ್ಕೊಳ್ಬೇಕಾಗಿದೆ. ಇದರಲ್ಲಿ ಬಿಜೆಪಿಯ ಮತದಾರರು ಅವರು ತಮ್ಮ ಮತಗಳನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಪ್ರಶಾಂತ್ ಭೂಷಣ್ ಅವರು ಇವತ್ತು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಪ್ರಜಾಪ್ರಭುತ್ವದ ಮತದಾರರು ಆಗಿ ಉಳಿಬೇಕು ಅನ್ನೋದಾದರೆ ನಾವೆಲ್ಲರೂ ಕೂಡ ಅದರಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ.